ಎಲ್ರು ಇಲ್ಲೇ ಇದ್ದೀರಾ? ಅಪ್ಪ ಅಮ್ಮ ಬಂದ್ರು. ಹೌದಾ? ಭದ್ರ ಬಿದ್ದಾಗಿದೆ, ಮೀಸೆ ಕಲರು ಚೇಂಜ್ ಆಗಿದೆ. ಆದ್ರೆ ಅದು ಮಣ್ಣಲ್ಲ ಅಂತ ಯಾಕೆ ಬಿಲ್ಡಪ್ ಕೊಡ್ತೀಯ ಅಗ್ರಜ? ಲೋ ಅಣ್ಣ, ಅಮ್ಮ ಇವಾಗ ನಿನ್ನೋಳೆ ಕಣೋ, ಸುಮ್ಮನೆ ಇದರ ಪೋಸ್ ಎಲ್ಲ ಕೊಡ್ಬೇಡ. ಇಷ್ಟು ದಿನ ಅಗ್ರಜನ್ನ ಟೀಸ್ ಮಾಡಿದ್ಕೋ ಸಾರ್ಥಕ ಆಯ್ತು. ಏನಂದೆ? ಹಲೋ, ನಾವು ವಸಿಷ್ಠ ಮನೆ ಕುಡಿಗಳು. ಭಾವ ಆಗ್ಲಿ ಅಮೂಲ್ಯ ಆಗ್ಲಿ ಈ ಸರ್ಕಲ್ ಆದ್ಮೇಲೆ ಬರೋದು. ಅಮೂಲ್ಯ ಏನ್ ಅನ್ಕೊಂಡ್ಬಿಡ್ತಾಳಂತೆ. ಬ್ರದರ್, ನಂಗೆ ಯಾಕೋ ಅಮೂಲ್ಯ ಬರ್ತಿದ್ದಂಗೆ ವೇದಾಂತನ ನಮ್ಮನ್ನೆಲ್ಲ ಆಚೆ ಆಗ್ತಾನ ಅಂತ ಡೌಟು ಕಣೋ. ಹಲೋ, ಅದು ತಮ್ದು. ನಾವು ಕೊನೆವರೆಗೂ ನಮ್ಮ ಅಗ್ರಜನ ಗೋಳಿಕೊಳ್ತಾನೆ ಇರ್ತೀವಿ. ಪ್ಲೀಸ್ ಕಮ್ ಇನ್. ಬನ್ನಿ ಬನ್ನಿ. ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ಗಾಬರಿ ಆಗ್ಬೇಡಿ. ನನ್ನ ಮೊಮ್ಮಗ ಇವಳ ಹತ್ರ ಮದ್ವೆ ಆಗ್ತೀಯಾ ಅಂತ ಕೇಳಾದ್ಮೇಲೆ ಇದೇ ಮೊದಲನೇ ಸಲ ಇವಳು ನಮ್ಮ ಮನೆಗೆ ಬರ್ತಾ ಇರೋದು. ಅದಕ್ಕೆ ಬಲಗಾಲಿಟ್ಟು ಒಳಗ್ ಬರ್ಲಿ ಅಂತ ನಿಲ್ಲಿಸ್ತೆ. ಮನೆಯೊಳಗಡೆ ಬಲ್ಗಾಲಿಟ್ಟು ಬರೋರೆಲ್ಲ ಮನೆ ಸೊಸೆ ಆಗಕ್ಕಾಗಲ್ಲ. ಅದರಲ್ಲೂ ನೀನಂತೂ ಚಾನ್ಸೇ ಇಲ್ಲ. ನಾನು ಬದುಕಿರೋವರೆಗೂ ಈ ಮನೆಗೆ ಸೊಸೆ ಆಗಕ್ಕೆ ನಾನು ಬಿಡಲ್ಲ ಅಮೂಲ್ಯ, ಬಿಡಲ್ಲ. ಒಂದು ನಿಮಿಷಕ್ಕೆ ಶಾಕ್ ಆಗ್ಕೊಂಡು ಬುಳ್ಳ, ಅದು ತುಳು ಭಾಷೆ. ಅವಳಿಗೆ ಅವಾಗ ಆ ಭಾಷೆ ಮಾತಾಡೋ ಶೋಕಿ. ಹಾಗಂದ್ರೆ ನಾನು ಒಂದ್ ನಿಮಿಷ ಶಾಕ್ ಆದೆ ಅಂತ ಅರ್ಥ. ಅದನ್ನೇ ಕನ್ನಡದಲ್ಲಿ ಹೇಳಕ್ ಏನಾಗಿತ್ತು, ಸುಮ್ನೆ ಗಾಬರಿ ಬೀಳಿಸ್ಬಿಟ್ರಲ್ಲ. ಕಣ್ವಂಗೆ ಸುಮ್ಮನೆ ನಿಂತ್ಕೊಳ. ಬನ್ನಿ ಬನ್ನಿ ಬಾಮ್ಮ. ಬಾ ಕಂದ. ಆಹಾ, ಎಷ್ಟು ಚೆನ್ನಾಗಿ ಕಾಣ್ತೀಯ. ಅಂದ್ರೆ ಇಷ್ಟು ದಿವಸ ಅವ್ರು ಚೆನ್ನಾಗಿರ್ಲಿಲ್ಲ ಅಂತಾರ? ರೀ ಬುಳ್ಳ,
ಬಾಯಿಗೆ ಏನ್ ಬರುತ್ತೆ ಫಿಲ್ಟರ್ ಇಲ್ಲದೆ ಮಾತಾಡ್ತಿರಲ್ರಿ. ನಾನು ಚಿಕ್ಕ ವಯಸ್ಸಿಂದನೂ ಹಂಗೇನೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಉಪೇಂದ್ರ ಸಿನಿಮಾನ 50 ಸಲ ನೋಡಿದ್ದೆ. ಸದ್ಯ ಆಗ ಇನ್ನು ದಂಡು ಪಳ್ಯ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಬಾವಾ ಇವಾಗ ನೀವು ಒಳ್ಳೆ ಜೋಕ್ ಮಾಡಕ್ ಕಲ್ತ್ಬಿಟ್ಟಿದ್ದೀರಾ. ಅಯ್ಯೋ ಅಷ್ಟೇ ಅಲ್ಲ ಬಾಬಾ, ಉಪೇಂದ್ರ ನಂತರ ಸಖತ್ತ ಮಿಮಿಕ್ರಿ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಡಿಟ್ಟೋ ಉಪೇಂದ್ರ ತರನೇ ಮಾಡ್ತಾರೆ. ಹೌದಾ ಸರ್? ಅದು ಆಗಾಗ ಪಾರ್ಟಿ ಮಾಡಿದಾಗ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ನಿನಗೆ ಗೊತ್ತಿಲ್ಲದೆ ಇರೋದು ಏನಿಲ್ಲ ಬಿಡೆ. ನಿಮ್ಮನ್ನೆಲ್ಲ ಈ ರೀತಿ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬೀಗ್ರೆ ಆರಾಮಾಗಿ ಬಂದ್ರಾ? ಆರಾಮಾಗಿ ಬಂದ್ವಿ. ಅಮೂಲ್ಯ ಹೇಗಿದ್ಯಾ? ಚೆನ್ನಾಗಿದೆ. ಹೊರಗಡೆಯಿಂದ ಬಂದಿಲ್ಲ, ಏನಾದರೂ ತಗೊಳ್ತೀಯಾ? ಕಾಫಿ, ಟೀ, ಜ್ಯೂಸ್? ಅಯ್ಯೋ ಪರವಾಗಿಲ್ಲ ಆಂಟಿ, ಏನು ಬೇಡ. ವೆಲ್ಕಮ್ ಹೋಮ್ ಅದಕ್ಕೆ. ಅದ್ಕೇನಾ? ಅದಕ್ಕೆ ನಾನಿನ್ನೂ ಅದಕ್ಕೆ ಆಗಿಲ್ಲ. ಅದು ಸಮಾಜಕ್ಕೆ ಮಾತ್ರ. ಆಕ್ಚುಲಿ ಯಾವಾಗ ನಮ್ಮ ಅಣ್ಣ ನಿನ್ನ ಕೈ ರಿಂಗ್ ತೋರಿಸಿದ್ನೋ ಆವಾಗ ನೀನು ಮತ್ಗೆ ಆಗೋದ್ರಿ. ಇನ್ನೇನಿದ್ರು ಫಾರ್ಮಾಲಿಟಿ ಅಷ್ಟೇ. ಅದ್ಯಾ ಪುಟ್ಟ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನಿನ್ನ ಸೀಮಂತಕ್ಕೆ ನಾವು ಬರೋಕ್ಕಾಗಲಿಲ್ಲ. ಅವತ್ತು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಹರಸ್ಕೊಂಡ್ಬಿಟ್ಟಿದ್ವಿ. ಪರವಾಗಿಲ್ಲ ಚಿಕ್ಕತ್ತೆ. ಆಗ್ರಾ ಟ್ರಿಪ್ ಹೇಗಿತ್ತು? ಇಬ್ರು ಎಂಜಾಯ್ ಮಾಡಿದ್ರಾ? ವಿಮಾನ ಮೊದಲನೇ ಸಲ ಹತ್ತಿದ್ದು ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಆದರೆ ವಾಪಸ್ ಬರೋವಾಗ ಹಾಗೆ ಅನ್ನಿಸ್ಲಿಲ್ಲ. ಒಂದು ವಿಷಯ ಗೊತ್ತಾ, ತಾಜ್ ಮಹಲ್ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಮತ್ತೆ ಮತ್ತೆ ನೋಡೋಣ ಅನಿಸುತ್ತೆ. ನಾವು ತುಂಬ ಖುಷಿ ಪಟ್ಟವಮ್ಮ. ನೀವೆಲ್ಲ ಹೇಗಿದ್ದೀರಾ? ಎಷ್ಟು ತಿಂಗಳಾಯಿತು? 8 9? ಚಿಕ್ಕಪ್ಪ ಈಗ 8 ತಿಂಗಳು ನಡೀತಾ ಇದೆ. ಬನ್ನಿ, ಇಲ್ಲೇ ನಿಂತಿದ್ದೀರಾ? ಒಳಗೆ ಬನ್ನಿ. ನಿನ್ಗೋಸ್ಕರ ಎಷ್ಟು ಚೆನ್ನಾಗಿರೋ ಸೀರೆ ತಂದಿದ್ದೀನಿ ಗೊತ್ತಾ. ನಿಮ್ಮ ಮನೆಗೆ ಬಂದಾಗ ಕೊಡ್ತೀನಿ, ಗೊತ್ತಾಯ್ತಾ? ಈಗ ಅಮೂಲ್ಯನೇ ನೀನು ಸೊಸೆಯಾಗಿ ಬರೋಳಂತ ಅನೌನ್ಸ್ ಬೇರೆ ಮಾಡಬೇಕಿದೆ. ಅದೇನೋ ಪ್ಲ್ಯಾನ್ ಅಂದಿಯಲ್ಲ, ಏನದು? ಅದನ್ನು ಈಗಲೇ ಟ್ರೈ ಮಾಡ್ತೀಯಾ? ಅವಸರ ಮಾಡಬೇಡ ಪದ್ಮಾನಂದ, ಎಲ್ಲ ನಿನಗೆ ಗೊತ್ತಾಗತ್ತೆ. ನಾನು ಹೇಳಿದ್ದನ್ನು ಸರಿಯಾಗಿ ಮಾಡಿದ್ದೆ ತಾನೆ? ಅದನ್ನೆಲ್ಲ ಮಾಡಿದ್ದೀನಿ ಬಿಡು ಸಿಸ್ಟರ್.
ಅಟೆನ್ಷನ್ ಪ್ಲೀಸ್. ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬ ದಿನ ಏನಾದರೂ ಒಂದು ವಿಶೇಷ ಕಾರ್ಯ ಮಾಡೋದು ನನಗೆ ಮುಂಚಿಂದನೂ ಅಭ್ಯಾಸ. ಹಾಗೆ ಈ ವರ್ಷ ಕೂಡ ಸಾಧನೆ ಮಾಡಿರೋರಿಗೆ ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕಾಂತ, ಚಂದ್ರಶೇಖರ್ ಇವ್ರ ದುಡ್ಡಲ್ಲಿ ತುಂಬಾ ಸಮಾಜ ಸೇವೆ ಮಾಡಿದ್ದಾರೆ. ಚಪ್ಪಾಳೆ. ಅಮ್ಮ, ನೆಕ್ಸ್ಟು 1000 ಸಸಿ ನೆಟ್ಟ ಶಾರದಾ ಅಲ್ಲ ಶಾರದಾ ಓ ಇವ್ರ ನಮ್ಗೆ ಇಷ್ಟ ಆದವರು ಅರ್ಧ ತಿಂದ್ಕೊಟ್ರೆ ತಿನ್ನಕ್ಕಿನ್ನೂ ಚೆನ್ನಾಗಿರುತ್ತೆ ಅಲ್ವಾ? ನಾನ್ಸೆನ್ಸ್. ಯಾರು ಹೇಳಿದ್ದು ಇದನ್ನ ಯಾರೋ ತಿಂದ್ಕೊಟ್ಟಿದ್ದಾರೆ ಅಂತ? ನಾನೇ ತಿನ್ಕೊಂಡ್ಬರ್ತಾ ಇದ್ದೀನಿ. ಹೌದಾ? ತಿನ್ನು. ಚೆನ್ನಾಗಿದ್ಯಾ? ನೀ ಸುಳ್ಳು ಹೇಳಕ್ಕೆ ಯಾವಾಗಿಂದ ಕಲಿತೆ? ಸತ್ಯ ಗೊತ್ತಿರೋ ನಮ್ಮ ಹತ್ರ ಸುಳ್ಳು ಹೇಳಕ್ ಬರಬಾರ್ದು. ಹಾಗೆಲ್ಲ ಅದೇ ಮತ್ತೆ ಅಗ್ರಜ ರೌಡಿನದ್ನಿ ಹತ್ರ ಹೋಗಿ ಸೈಲೆಂಟಾಗಿ ಬೆಗ್ ಮಾಡಿ ಮೇಡಮ್ ಅಪ್ರೂವಲ್ ತಗೊಂಡು ಅರ್ಧ ಅವಳು ಕೊಟ್ಟು ಇನ್ನರ್ಧನ ದೇವ್ರ ಪ್ರಸಾದ ಅನ್ನೋ ರೇಂಜಿಗೆ ತಗೊಬಂದಿದ್ದನ್ನ ಯಾರು ನೋಡಿಲ್ಲ ಹೇಳಿ? ನಾವು ಮಾಡಿಲ್ದಿರೋದ ಇದೆಲ್ಲ. ಈಗಲೇ ಎಲ್ಲ ಲವ್ ಖಾಲಿ ಮಾಡಬೇಡ. ಮದುವೆ ಆದ್ಮೇಲೆ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೋ. ಅಗ್ರಜ ಇವಳೇನೋ ಹೇಳ್ತಾಳೆ ಅಂತ ನೀನು ಕೇಳಕ್ ಹೋಗ್ಬೇಡ. ಇದೆಲ್ಲ ಮದುವೆಗೆ ಮುಂಚೆನೆ ಚಂದ, ಅದಾದ್ಮೇಲೆ ಇದೆಲ್ಲ ಇದ್ದಿದ್ದೆ. ಯಾವಾಗಲೂ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತೀರ. ನಿಮ್ಮ ಲ್ಯಾಂಗ್ವೇಜು ನನಗೆ ಅರ್ಥ ಆಗಲ್ಲ, ನಿಮ್ಮ ಮಾತುಗಳು ನನಗೆ ಅರ್ಥ ಆಗಲ್ಲ. ಆದರೆ ನನಗೆ ನಿಮ್ಮ ಸೈನ್ ಲ್ಯಾಂಗ್ವೇಜು, ಸೈಲೆಂಟ್ ಲ್ಯಾಂಗ್ವೇಜು ಎಲ್ಲ ಅರ್ಥ ಆಗುತ್ತೆ. ನನಗೂ ಅರ್ಥ ಆಗುತ್ತೆ. ನೆಕ್ಸ್ಟ್ ರೀ ಬುಳ್ಳ, ಅದು ಯಾರು ಅಂತ ಬೇಗ ಹೇಳ್ರಿ. ಹೇಳ್ತೀನಿ. ನೆಕ್ಸ್ಟ್ ಸೌಮ್ಯ ಅವರು. ಇವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಇಲ್ಲಿ ಇಲ್ವೇ ಇಲ್ಲ, ಡಿಲೀಟ್ ಆಗ್ಬಿಟ್ಟಿರ್ಬೇಕು. ಅವರು ಏನೋ ಒಂದು ಸಾಧನೆ ಮಾಡಿದ್ದಾರೆ. ಚಪ್ಪಾಳೆ. ಕಾಂತ, ಮೇಡಮ್, ಇವ್ರ ಹೆಸರನ್ನ ಲಿಸ್ಟಲ್ಲಿ ಯಾರು ಸೇರಿಸಿದ್ದು?
ನಾನೇ ಇವ್ರನ್ನ ಸೇರಿಸಿದ್ದು. ಇವ್ರು ದೊಡ್ಡ ಸಾಧನೆ ಮಾಡಿದ್ರು ಗೊತ್ತಾ. ಏನ್ ಮಾಡಿದ್ದಾರೆ? ಇವರು ಒಂದು ಕಾಲದಲ್ಲಿ ತುತ್ತು ಅನ್ನಕ್ಕೂ ಪರದಾಡ್ತಿದ್ರು. ಯಾವುದೋ ಒಂದು ಟೈಲರ್ ಶಾಪಲ್ಲಿ ದಿನಗೂಲಿ ಕೆಲಸ ಮಾಡ್ಕೊಂಡಿದ್ರು. ಆದರೆ ಇವಾಗ ಇವ್ರದೇ ಒಂದು ಬೊಟ್ಟೆಗೆ ಶುರು ಮಾಡಿದ್ದಾರೆ. ಆಂಬಿಷನ್ ಎಂಪೋರಿಯಂ ಅಂತ. ಅದಕ್ಕೆ ಅದನ್ನ ಗುರುತಿಸಿ ಸನ್ಮಾನ ಮಾಡೋ ಲಿಸ್ಟಿಗೆ ಸೇರಿಸ್ಬಿಟ್ಟೆ. ಅರ್ಧಂಬರ್ಧ ವಿಷಯ ತಿಳ್ಕೊಂಡಿದ್ಯಾ ಪರಮಾನಂದ ನೀನು? ದಿನಗೂಲಿ ಮಾಡ್ಕೊಂಡಿದ್ದೋಳು ಇಷ್ಟು ಕಡಿಮೆ ಸಮಯದಲ್ಲಿ ಅದ್ ಹೇಗೆ ಅಷ್ಟು ದೊಡ್ಡ ಬೊಟಿಕ್ ಓಪನ್ ಮಾಡಕ್ ಸಾಧ್ಯ? ಅದೇನ್ ಇವಳು ಕಷ್ಟಪಟ್ಟು ಮಾಡಿದ ಸಾಧನೆ ಅಲ್ಲ. ಇವಳಿಗೆ ಇಬ್ರು ಹೆಣ್ಮಕ್ಳಿದಾರಲ್ಲ, ಅವ್ರನ್ನ ದುಡ್ಡಿರೋ ಹುಡುಗರನ್ನ ಹುಡುಕಿ ಅವ್ರ ಹಿಂದೆ ಬಿಟ್ಲು. ಆ ಇಬ್ರು ಹುಡುಗಿರು ಶ್ರೀಮಂತರು ಹುಡುಗರು ತಲೆ ಕೆಡಿಸಿ ಬುಟ್ಟಿಗೆ ಹಾಕೊಂಡು ಇವಾಗ ಮದ್ವೆನೂ ಆಗಿದ್ದಾರೆ. ಆಮೇಲೆ ಅವ್ರ ಹತ್ರನೇ ದುಡ್ಡು ಕಿತ್ತು ಇವಳು ಬೊಟಿಕ್ ಓಪನ್ ಮಾಡಿರೋದು. ಮೇಡಮ್ ಏನಂತ ಮಾತಾಡ್ತಾ ಇದ್ದೀರಾ? ನೀನ್ ಏನ್ ಮಾಡಿದ್ಯೋ ಅದನ್ನೇ ನಾನು ಮಾತಾಡ್ತಾ ಇರೋದು. ನಿನ್ ಜಾತಕ ನನಗ್ ಗೊತ್ತಿಲ್ಲ ಅಂತ ಅನ್ಕೋಬೇಡ, ಸುಮ್ಮನೆ ಹೋಗೋ. ಸಿಸ್ಟರ್ ಸುಮ್ಮನಿರು. ಸೌಮ್ಯ ಅವರೇ, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನೀವು ಅಲ್ಲಿ ನಿಂತ್ಕೊಳ್ಳಿ. ಕಾಂತ, ಮೇಡಮ್ ನೆಕ್ಸ್ಟು ನಮ್ಮ ಮಂಜು ಅವರು ಮತ್ತೆ ಪರಿಮಳ ಅಮ್ಮ ಅವರು. ನಮ್ಗೆ ಯಾಕೆ ಸನ್ಮಾನ ಇಲ್ಲ? ನಾವಂತ ಸಾಧನೆ ಏನು ಮಾಡಿದ್ದೀವಿ? ಯಾರು ಹೇಳಿದ್ದು ನೀವು ಸಾಧನೆ ಮಾಡಿಲ್ಲ ಅಂತ? ನಿಮ್ ಕೆಲಸ ಯಾವ ಸಾಧನೆಗೂ ಕಮ್ಮಿ ಇಲ್ಲ. ಕಷ್ಟಪಟ್ಟು ಕೇಟ್ರಿಂಗ್ ನಡೆಸ್ತಾ ಇದ್ದೀರಾ. ಆದ್ರೂ ನನ್ನ ಮಗ ವಿಕ್ಕಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನೀವು ಫ್ರೀ ಊಟ ಹಾಕಿದ್ರಿ ಅಂತ ನಾನು ಕೇಳ್ಪಟ್ಟೆ. ನಿಮ್ಮನ್ನ ಸನ್ಮಾನ ಮಾಡಿದ್ರೆ ಅದು ಇನ್ನಷ್ಟು ಜನರಿಗೆ ಮಾದರಿ ಆಗುತ್ತೆ. ಅದಕ್ಕೆ ನಾನು ಈ ನಿರ್ಧಾರ ಮಾಡಿರೋದು. ಆದರೂ ಇದೆಲ್ಲ ಬೇಕಿರಲಿಲ್ಲ. ನೋಡಿ, ಹಾಗೆ ಹೇಳ್ಬೇಡಿ. ನಮ್ಮ ಸಂತೋಷಕ್ಕೆ ಅಂತಾದ್ರೂ ನೀವು ಇದನ್ನ ಸ್ವೀಕರಿಸಲೇಬೇಕು. ನಿಲ್ಸಿ.